SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಾಡ್ಕೊಳ್ಳೋದೆಲ್ಲ ಉಪೇಂದ್ರ ಸರ್ ನಮ್ಮ ಜೈ ಚಿತ್ರದ ಒಂದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ. ಇಲ್ಲಿವರೆಗೂ ತುಳುವಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತ ನಮ್ಮ ರೂಪೇಶ್ ಅವರು ಈಗ ಕನ್ನಡ ಆಡಿಯನ್ಸ್ ಆಲ್ರೆಡಿ ಬಿಗ್ ಬಾಸ್ ಮೂಲಕ ಗೆದ್ದಿದ್ರು, ಈ ಸಿನಿಮಾ ಮೂಲಕ ಗೆಲ್ಲೋದಕ್ಕೆ ಬರ್ತಿದ್ದಾರೆ. ನಿಮ್ಮ ವಿಶಸ್ ಪ್ಲೀಸ್. ಇನಿ ನಮ್ಮ ಜೈ ತುಳು ಬುಕ್ಕ ಕನ್ನಡ ಚಿತ್ರದ ಈ ಟ್ರೈಲರ್ ಬಿಡುಗಡೆ ಮಾಡೋದಿಲ್ಲ. ಎಲ್ರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದಲ್ಲಿ ಮಾತಾಡ್ತೇನೆ. ಇವತ್ತಿನ ನಮ್ಮ ಹೀರೋ ಒಂದು ತುಳು ಸರ್ಕಸ್ ಮತ್ತು ಗಿರ್ಗಿಟ್ನಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ಹೀರೋ ನಮ್ಮ ಸ್ನೇಹಿತ ರೂಪೇಶ್ ಶೆಟ್ಟಿ ಅವರು ಜೈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ದೊಡ್ಡ ಜೈಯ ಯಶಸ್ಸನ್ನು ನಾನು ಕೊಡ್ತೇನೆ. ಜೈ ಚಿತ್ರಕ್ಕೆ ಜಯವಾಗಲಿ ಅಂತ ಹೇಳ್ತೇನೆ. ಹಾಗೆ ಸುನೀಲ್ ಅಣ್ಣ ಕೂಡ ಇದರಲ್ಲಿ ಒಂದು ಅದ್ಭುತವಾದಂತಹ ನಟನೆಯನ್ನು ಮಾಡಿದ್ದಾರೆ. ಸುನೀಲ್ ಶೆಟ್ಟಿ ಅವರು ಭಗವಾನ್ ಚಿತ್ರದ ಮೂಲಕ ಆಗಮಿಸಿ ಇವತ್ತಿನ ಕನ್ನಡದ 2ನೇ ಚಿತ್ರ ಜೈ ಅನ್ನ ಆಕ್ಟಿಂಗ್ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆ. ತುಳುವಿನ ಪ್ರಪ್ರಥಮ ಚಿತ್ರವನ್ನ ಅವರು ಜೈ ಮೂಲಕ ಪ್ರವೇಶ ಮಾಡಿದ್ದಾರೆ. ನಮ್ಮ ರೂಪೇಶ್ ಶೆಟ್ಟಿ ಅವರು ಈವಾಗಲೇ ಹೀರೋ ಆಗಿ ಬರ್ತಾ ಇದ್ದಾರೆ. ಈ ಚಿತ್ರದ ಟ್ರೈಲರ್ ಅನ್ನ ನೋಡಿದ್ರೆ ಬಹಳ ಖುಷಿ ಆಯಿತು. ಆದ್ರಿಂದ ನಾನು ಈ ಚಿತ್ರವನ್ನ ಒಂದು ಶೋ ಮಾಡಬೇಕು ಅಂತಿದ್ದೇನೆ. ಶೋ ನನ್ನ ಕಡೆಯಿಂದ ಒಂದು ರೂಪೇಶ್ ಅವರಿಗಾಗಿ, ನಮ್ಮ ಕನ್ನಡದ ಎಲ್ಲ ಅಭಿಮಾನಿಗಳಿಗಾಗಿ ನಾನೊಂದು ಶೋ 300 ಜನರಿಗೆ ಒಂದು ಶೋ ಮಾಡಬೇಕು ಅಂತಿದ್ದೇನೆ. ಎಲ್ಲಿ ಸರ್? ಎಲ್ಲಿ? ಇಲ್ಲೆಲ್ಲ ಯಾವ್ದಾದ್ರು ಮಾಲ್ ಅಲ್ಲಿ ಇಲ್ಲೇ ಮಾಡ್ಬಿಡಿ ಸರ್. ಮಂತ್ರಿ ಮಾಲ್ ಅಲ್ಲಿ ಇಲ್ಲೇ ಇದ್ದೀವಿ. ಗುರು ಮಾಲ್ ಅಥವಾ ಮಂತ್ರಿ ಮಾಲ್ ಅಲ್ಲಿ ಮಾಡ್ಬಿಟ್ಟು ಒಂದು ಶೋ 300 ಜನರಿಗೆ ಮಾಡ್ತಾ ಇದ್ದೇನೆ. ಹಾಗೆ ನಾನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರೂಪೇಶ್ ತಂಡಕ್ಕೆ ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ಬಹಳಷ್ಟು ಜನ ಮುಂದಕ್ಕೆ ಬಂದು ಶೋ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ವಿಶ್ವಾಸದಿಂದ ನಿಮ್ಮನ್ನ ಕೇಳ್ಕೊಳ್ತೇನೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ರೂಪೇಶ್ ಅವರಿಗೆ, ರೂಪೇಶ್ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲ ಚಿತ್ರವನ್ನು ನೋಡಿ ಮತ್ತು ಶೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಪೇಂದ್ರ ಸರ್. ಈಗ ಮಧು ಸರ್ ಇದ್ದಾರೆ. ಮಧು ಸರ್, ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್. ನಾನು ಪ್ರೊಡ್ಯೂಸರ್ ಆಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ಕೊಂಡು, ರೂಪೇಶ್ ಶೆಟ್ಟಿ ನನಗೇನು ಹೊಸ ಪರಿಚಯ ಅಲ್ಲ. CPL ಕ್ರಿಕೆಟ್ ಟೀಮ್ ನಮ್ಮದು ತುಳು ವೆಸ್ಟಲ್ಲಿ ನಡೀತಿದೆ. CPL ಇಂದ ನಾವು ಕ್ರಿಕೆಟ್ ಪರ್ಚೇಸ್ ಮಾಡುವಾಗ, ಟೀಮ್ ಪರ್ಚೇಸ್ ಮಾಡುವಾಗ ಫಸ್ಟ್ ನಾನು ಸೆಲೆಕ್ಷನ್ ಮಾಡಿದೆ ರೂಪೇಶ್ ಶೆಟ್ಟಿನ ಐಕಾನ್ ಪ್ಲೇಯರ್ ಆಗಿ. ಸೊ ಅಲ್ಲಿಂದ ನನಗೆ ರೂಪೇಶ್ ಶೆಟ್ಟಿಯ ಸ್ನೇಹ ಅವತ್ತಿಂದನೂ ಇವತ್ತನಿಗಿದ್ದೇನೆ. ಇವಾಗ ಅವ್ರಿಗೆ ಜಸ್ಟ್ ಫೋನ್ ಮಾಡಿದ್ದು, ಸರ್ ನನಗೆ ನೆನಪಿರಲಿಲ್ಲ, ಇಮಿಡಿಯೇಟ್ಲಿ ನನಗೆ ಇದು ಡೀಸೆಲ್ ಲಾಂಚ್ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ನಾನು ಇಲ್ಲ ನನ್ನ ಪಕ್ಕದಲ್ಲಿ ಗೆಸ್ಟ್ ಹೌಸ್ ಆಗಿದ್ದಕ್ಕೆ ನನಗೆ 10 ನಿಮಿಷ ಡಿಸ್ಟೆನ್ಸ್ ಖಂಡಿತ ಬರ್ತೇನೆ ಅಂತ ಹೇಳಿಟ್ಟು, ಯಾಕೆಂದರೆ ನನ್ನ ತುಂಬ ಒಳ್ಳೆ ಸ್ನೇಹಿತ ಅಂತ ಹೇಳ್ತೇನೆ. ಹಾಗೆ ಸಹ ಈ ಮೂವಿ ಜೈ ಒಳ್ಳೆ ರೀತಿಯಲ್ಲಿ ಆಗಲಿ, 100 ಡೇಸ್ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ತುಳುನಾಡು ದೈವಗಳಿಗೆ ಒಂದು ಅವರ ಹಿಂದೆ ದೈವಗಳು ಇದ್ದಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಯಾಕಂದ್ರೆ ಅವರು ನಮ್ಮ ಯಾವಾಗ ತುಳುನಾಡಲ್ಲಿ ಜಾತ್ರೆಗಳಲ್ಲಿ ಎಲ್ಲಿ ನಡೀಲಿ ಅವ್ರು ಫಸ್ಟ್ ಆಗಿ ಖಂಡಿತ ಆಗಿ ಆ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲಿ ಅದೇ ರೂಪೇಶ್ ಶೆಟ್ಟಿ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ. ಹಾಗೆಯೇ ಸಹ ಈ ಮೂವಿ 100 ಡೇಸ್ ಹೋಗ್ಲಿ. ಈಗ ಇಬ್ಬರು ಹೇಳಿದರೆ ನಾವೊಂದು ಫ್ರೀ ಆಗಿ ಶೋ ಮಾಡಿಸ್ತೇನೆ ಅಂತ ಹೇಳಿ, ಇನ್ನು ಇಬ್ಬರು ಹೇಳ್ತಾರೆ ನಾನೊಬ್ಬ ಯಾಕೆ, ನಾನು ಫ್ರೀ ಶೋ ಮಾಡಿಸ್ತೇನೆ ಒಬ್ಬರಿಗೆ ಸ್ಟೂಡೆಂಟ್ಗಳಿಗೆ ಒಂದು ಫ್ರೀ ಶೋ ಮಂಗಳೂರಲ್ಲಿ ಮಾಡಿಸ್ತಾರೆ ಅಂತ ಹೇಳ್ತಿದ್ದೇನೆ. ಹಾಗೆ ಸಹ ಅನುಶ್ವರ ಬೇರೆ ಯಾರಲ್ಲ, ನಮ್ಮ ಕುಂಪಳ ಊರವರೇ, ಬೇರೆ ಯಾರಲ್ಲ, ನನ್ನ ಮನೆ ಹತ್ರ ನೇಬರ್, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ನೋಡಿದ ಡೈಲಿ. ಈಗ ಅವರು ದೊಡ್ಡವರಾಗಿರ್ಬೋದು, ಸಣ್ಣ ಮುಂಚೆ ನಮ್ಗೆ ಮನೆ ಹತ್ರ ಬಂದು, ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ತಿದ್ರು ಅವ್ರು, ತಾಯಿ ಆಗ್ಲಿ ಇವರಾಗ್ಲಿ. ಖಂಡಿತ ಹೇಳ್ತೀನಿ ಸ್ಟೋರಿ. ಅವ್ರಿಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ, ನಮಗೆ ಗೊತ್ತಿದೆ ಅವ್ರದ್ದು. ಯಾಕಂದ್ರೆ ಅವ್ರು ನಮ್ಮ ನೇಬರ್, ಬೇರೆ ಯಾರಲ್ಲ. ಸೊ ಅವ್ರಿಗೆ ಸ್ವಲ್ಪ ನಮ್ದು ಮುಖ ಪರಿಚಯ ಅಷ್ಟೇ ಇಲ್ಲ. ನಮಗೆ ಖಂಡಿತ ಆಗಿ ಅವ್ರು ತಮ್ಮ ನಮ್ದು ಕ್ಲೋಸ್ ಫ್ರೆಂಡ್. ನಾವು ಒಂದೇ ಬಸ್ಸಲ್ಲಿ ಓಡಾಡ್ತಿದ್ದೆ, ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಮೇಲೆ ಬಂದಿರ್ಬೋದು, ಆದ್ರೆ ಈಗ ಅವ್ರಿಗೆ ಎಷ್ಟು ಗೊತ್ತಿರಲ್ಲ. ಹೇಳ್ಕೊಂಡು 2 ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸರ್. ಮೇಲೆ ಸರ್ 2 ಸ್ಟೆಪ್ ಮೇಲೆ ಬಂದಿದ್ದೀನಿ ಸ್ಟೇಜ್ ಮೇಲೆ ಅಷ್ಟೇ, ಬಾಕಿ ವಾಪಸ್ ನೆಲದ ಮೇಲೆನೆ ಹೋಗಿ ನಿಲ್ಲೋದು. ಖುಷಿ ಆಯ್ತು ಸರ್, ಇರೋದಕ್ಕೆ ಮಸ್ತ್ ಖುಷಿ ಆಯ್ತು. ಈಗ ನಮ್ಮ ರೂಪೇಶ್ ಅವರ ಕಡೆಯಿಂದ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದು ಪ್ರೀತಿಯ ಹೂಗುಚ್ಛ.
ನಮ್ಮ ಇತ್ತೀಚೆಗೆ ದಕ್ಷಿಣ ಭಾಗದ ಎಲ್ಲ ಚಿತ್ರಗಳಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರುವಂತಹ ಒಬ್ಬರು ಕಲಾವಿದರು. ಈಗಷ್ಟೇ ಅವರ ಡಾನ್ಸ್ ಅಲ್ಲಿರುವಂತಹ ಸ್ವ್ಯಾಗ್ ಅನ್ನ ನೋಡಿದರೆ ನಮ್ಮ ಜೈ ಚಿತ್ರದಲ್ಲಿ ಅದ್ಭುತವಾದಂತಹ ಒಂದು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಇರುವಂತಹ ಒಂದು ರೋಲ್ ಅನ್ನ ಮಾಡಿದ್ದಾರೆ. ಆ ರೋಲು ಆ ಸಿನಿಮಾದಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ಬೇಕು. ಈಗ ನಾನು ಹೇಳಕ್ಕಾಗಲ್ಲ. ಬಟ್ ಇತ್ತೀಚೆಗಷ್ಟೇ ಅವರು ನಮ್ಮನ್ನ ಟೋಬಿ ಚಿತ್ರದ ಮೂಲಕ ರಂಗಿಸಿದ್ರು. ಈಗ ಮಗದೊಮ್ಮೆ ಜೈ ಚಿತ್ರದ ಮೂಲಕ ರಂಗಿಸೋದಕ್ಕೆ ಬರ್ತಿದ್ದಾರೆ. ಅವ್ರನ್ನ ನೋಡಿದ್ರೆ ಹೀರೋ ತರ ಅನ್ಸ್ತಾರೆ. ಹೀರೋನು ಹೌದು, ವಿಲ್ಲನು ಹೌದು. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ರಾಜ್ದೀಪ್ ಶೆಟ್ಟಿ. ಕೊಡಿ. ಏನ್ ಕೊಡ್ಬೇಕು? ನೀರಾ? ಸರ್, ನೀವು ಬೇರೆಯವ್ರಿಗೆ ನೀರು ಕೊಡ್ಸೋರು ಸಿನಿಮಾದಲ್ಲಿ, ನಿಮಗ್ ನೀರ ಬೇಡಲ್ಲ ಸರ್? ಇಲ್ಲ, ಚೂರು ಕುಡೀರಿ ಸರ್, ಪರವಾಗಿಲ್ಲ. ನಮ್ಮೂರಿಗೆ ಬಂದ್ಮೇಲೆ ನೀವು ನೀರು ಕೊಡಿಲ್ಲ ಅಂದ್ರೆ ಮೈ ಕೊಡಿ ಇನ್ನೊಂದು ಪ್ಲೀಸ್. ಎಸ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೆಲ್ಲರಿಗೂ, ನಮ್ಮ ಗೆಸ್ಟ್ ಎಲ್ರಿಗೂ, ಇಲ್ಲಿ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಫ್ಯಾನ್ಸ್ಗೆ ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ನಮ್ಮ ಅನುಶ್ರೀ ಮೇಡಮ್ ಅವರ ಫ್ಯಾನ್ಸ್ಗೆ ನಮಸ್ಕಾರ. ಯಾರು ಬಂದಿಲ್ಲ ಸರ್ ನನ್ನ ಫ್ಯಾನ್ಸ್. ಪ್ರಕಾಶ್ ಸರ್ ಅವರಿಗೆ ನೆನಪಿಲ್ಲ ಅಂತೀರಾ? ನಿಮ್ಮಿಂದ ಮೈಕ್ ಇಟ್ಕೊಂಡಿದ್ದಕ್ಕೆ ನೇಬರ್ ಮೈಕ್ ಇಟ್ಕೊತೀರಾ ಅಂತ ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರೆ ನೋಡಿ. ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ಒಂದೇ ಒಂದು ಮಾತು. ಒಬ್ಬ ಒಳ್ಳೆ ನಟ, ಅದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರ ಕನಿಷಣ್ಣ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತಾರೆ. ಅದಕ್ಕೆ ಅನ್ಸೋದು ನನಗೆ ಹಿರಿಯರು ಹೇಳಿದ ಒಂದು ಮಾತು ನೆನಪು ಬರುತ್ತೆ. ಲೈಫ್ ಈಸ್ ಅ ಕ್ವೆಶ್ಚನ್, ನೋಬಡಿ ಕ್ಯಾನ್ ಆನ್ಸರ್. ಡೆತ್ ಈಸ್ ದ ಆನ್ಸರ್, ನೋಬಡಿ ಕ್ಯಾನ್ ಕ್ವೆಶ್ಚನ್. ನಮ್ಮ ಜೀವನ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಸಾವು ಸಿಗೋ ಉತ್ತರ ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನ ಸೌಭಾಗ್ಯ ಏನಂತಂದ್ರೆ, ನನಗೆ ಉತ್ತರ ಸಿಗೋಕ್ಕಿಂತ ಮುಂಚೆ ನಾನು ಈ ಅದ್ಭುತವಾದಂತಹ ಒಂದು ಚಿತ್ರತಂಡ ಜೈ ಸಿನಿಮಾ ತಂಡದಲ್ಲಿ ಭಾಗಿಯಾಗಿದ್ದೇನೆ. ಆ ಸಂತೋಷ ಇದೆ. ಅದರ ಜೊತೆ ಶೂಲಿನ್ ಫಿಲ್ಮ್ಸ್ ಅಲ್ಲಿ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ. ಸಂತೋಷ ಹೆಚ್ಚು ಹೆಮ್ಮೆ ಹೆಚ್ಚು ನನಗೆ ಗೊತ್ತಿಲ್ಲ, ಬಟ್ ಅದು ಯಾವುದಿದ್ರೂ ಜೀವನ ಪರ್ಯಂತ ಇರುತ್ತೆ. ರೂಪೇಶ್ ಶೆಟ್ಟಿ ನಿರ್ದೇಶಕರಾಗಿ ನನಗೆ ಆಕ್ಷನ್ ಕಟ್ ಹೇಳಿದಂಥ ಸಿನಿಮಾ. ಅವರ ವಯಸ್ಸಲ್ಲಿ ನನಗಿಂತ ಚಿಕ್ಕವರಿರ್ಬೋದು, ಆದರೆ ಅವರ ನಾಲೆಜ್ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ತುಂಬ 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 ದೊಡ್ಡದು. ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. 18 ದಿನ ಶೂಟಿಂಗ್ ಮಾಡಿದ್ದೀನಿ ಸಿನಿಮಾಗೆ. ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. ರೀಲ್ ಅಷ್ಟೇ ಇಲ್ಲ, ರಿಯಲ್ ಲೈಫಲ್ಲೂ ಬೇಕಾಗುವಂತಹ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಂಡಿದ್ದೀನಿ ನಾನು. ಗಂಡ ಹೆಂಡತಿರ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ಯೂಶುವಲಿ ವಿಲನ್ ಕೆಲಸ ಸಿನಿಮಾದಲ್ಲಿ ಕೊನೆಯಲ್ಲಿ 8 ದಿನ ಸಾಯೋದು, ಇಲ್ಲ ಜೈಲ್ಗೆ ಹೋಗೋದು, ಅಲ್ಲಿಗೆ ಮುಗೀತು, ಆಮೇಲೆ ಡಬ್ಬಿಂಗ್, ಆಮೇಲೆ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ರೂಪೇಶ್ ಅವರು ಸಿನಿಮಾ ಮುಗಿದ ನಂತರನೂ ನನ್ನ ಜೊತೆಲಿಟ್ಕೊಂಡು ಮೊದಲು ಮಸ್ಕತೆ ಕರ್ಕೊಂಡು ಹೋದ್ರು. ಆಮೇಲೆ ಬಹರೇನಿಗೆ ದೀಪಣ್ಣ ನೀವು ಹೋಗಿ, ನನಗೆ ಬರೋಕ್ಕಾಗಲ್ಲ ಅಂತ ಜವಾಬ್ದಾರಿ ಕೊಟ್ಟು ಬಹರೇನಿಗೆ ಕಳಿಸಿದ್ರು. ಸೊ ನಿಮ್ಮ ಈ ಗೌರವ, ನಿಮ್ಮ ಈ ವಿಶ್ವಾಸ, ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ರೂಪೇಶ್. ಅನಿಲನ್ನ ಮತ್ತು ನಮ್ಮ ನಿರ್ಮಾಪಕರಂತೂ ನಮ್ಮನ್ನ ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇದೆ ಕುಡಿಸೋದು, ಆಮೇಲೆ ಮಾತಾಡೋದು, ನನಗೆ ಮಾತಾಡೋದು ವಯಸ್ಸಾಗಿದೆ. ಸಿಂಹನ ಕರೆದ್ಬಿಟ್ಟು ಹುಲಿ ಡ್ಯಾನ್ಸ್ ಮಾಡಿ ಅಂದ್ರೆ ಹಿಂಗೆ ಹುಲಿನೇ ಕರೆಸಿ ಹುಲಿ ಡ್ಯಾನ್ಸ್ ಕರೆಸ್ಬಿಟ್ಟು ಹುಲಿ ಡ್ಯಾನ್ಸ್ ಮಾಡಿದ್ರೆ ಹೆಂಗೆ? ಏನೋ ಪಂಚ್ ಡೈಲಾಗ್ ಸರ್, ಸಖತ್ತಾಗಿದೆ ಇದು. ಸೊ ಈ ಸಿನಿಮಾ ಫಸ್ಟ್ ನನಗೆ ರೂಪೇಶ್ ಫೋನ್ ಮಾಡಿ ಕರೆದಾಗ, ಇಸ್ಮಾರ್ಟ್ ಶಂಕರ್ ನಂದು ಫಸ್ಟ್ ತೆಲುಗು ಮೂವಿದು ಒಂದು ರೆಫರೆನ್ಸ್ ಕೊಟ್ಟರು ನನಗೆ. ಅಯ್ಯೋ ಮತ್ತೆ ನಾನು MLA ಮಾತಾಡೇ ಡೈಲಾಗ್ಸು, ಮಾತಾಡೇ ಪಾಲಿಟಿಕ್ಸ್, ಮಾತಾಡೇ ಬಟ್ಟೆ, ಮಾತಾಡೇ ಡೈಲಾಗ್ಸ್ ಹೇಳ್ಬೇಕಂತ ಮನಸ್ಸಲ್ಲಿ. ಬಟ್ ರೂಪೇಶ್ ಅವ್ರ ಸಿನಿಮಾವನ್ನು ಮಾಡಬೇಕು, ನನ್ನ ಮಾತೃಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ತುಳುವಲ್ಲಿ. ನನಗೆ ತುಳು ಸಿನಿಮಾದಲ್ಲಿ ಒಂದು ಪ್ರಯತ್ನ ಪಡಬೇಕು ಅಂತ ಇತ್ತು. ಸೊ ಇಲ್ಲ ಮಾಡ್ತೀನಿ ಅಂದರೆ ಮತ್ತೆ ಸುನಿಲ್ ನನ್ನ ಹೆಸರು ಬಂತು. ಸುನಿಲ್ ಅನ್ನ ಮಾಡ್ಬೇಕಂದ್ಮೇಲೆ ನಾನು ಅದ್ರ ಕತೆ ಕೇಳೋ ಪ್ರಶ್ನೆನೇ ಇಲ್ಲ, ನಾನು ಮಾಡ್ತೀನಿ ಅಂತ ಅಂದೆ. ಸ್ಟೋರಿ ಹೇಳಿದಾಗ ಅನ್ನಿಸ್ತು, ವಾವ್, ಇಂಥ ಒಂದು ಕ್ಯಾರೆಕ್ಟರ್ ಕೂಡ ನೀವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು. ಅದಕ್ಕೆ ತಕ್ಕಾಗೆ ನಮ್ಮ ಪ್ರಸನ್ನ ಶೆಟ್ಟರು ಅದ್ಭುತವಾದ ಡೈಲಾಗ್ಸ್ ಬರ್ತಿದ್ದಾರೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಗೆಳೆಯ, ನಮ್ಮ ಆತ್ಮೀಯ ವಿನೂತ್ ಅವರು, ಒಂದು ಟೀಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಕೆಲಸ ಮಾಡಿದಂತಲೇ ಗೊತ್ತಾಗಿಲ್ಲ. ಸಿನಿಮಾ ಯಾವಾಗ ಶುರು ಮಾಡಿದ್ದು, ಅವರಂತೂ 2 ವರ್ಷ ಕೊಟ್ಟಿದ್ದಾರೆ ಈ ಸಿನಿಮಾಗೆ.
ನಂದು 18 ಡೇಸ್. ಸೊ ಈ ತಂಡ ಇಡೀ ಜೊತೆಯಲ್ಲಿ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಇಡೀ ತಂಡಕ್ಕೆ ನೀವು ಕುಡಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಮ್ಮ ಅನ್ನದಾತರು ಮಂಜುನಾಥ್ ಸರ್, ಅನಿಲ್ ಸರ್, ಶೋಲಿನ್ ಫಿಲ್ಮ್ ಸರ್, ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಅದ್ವೈತಿ ಶೆಟ್ಟಿ, ಇಡೀ ತಂಡಕ್ಕೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಬಂದಿರುವ ಮಿತ್ರರಿಗೆ, ಸಿನಿ ಪ್ರಿಯರಿಗೆ ಎಲ್ಲರಿಗೂ ಧನ್ಯವಾದ. ಜೈ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ರಾಜದೀಪ್ ಶೆಟ್ಟಿ. ತುಳು ಮತ್ತು ಕನ್ನಡದಲ್ಲಿ ಏಕಕಾಲದಲ್ಲಿ ರಾಜ್ಯ, ದೇಶ ಮತ್ತು ಇಡೀ ವಿಶ್ವದಲ್ಲೇ ಬಿಡುಗಡೆ ಆಗ್ತಿದೆ. ಅವರ ಜೈ ಸಿನಿಮಾಕ್ಕೆ ಶುಭವನ್ನು ಕೋರಿ ಮತ್ತೆ ಟ್ರೈಲರ್ ಲಾಂಚ್ ಆಗ್ತಿದೆ. ಆ ಟ್ರೈಲರ್ ಮೂಲಕ ಮೇನ್ ಸಿನಿಮಾ ನೋಡಲಿಕ್ಕೆ ನಾವೆಲ್ಲ ಸಜ್ಜಾಗುವಂಥದ್ದಾಗುತ್ತೆ. ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ರೂಪೇಶ್ ಶೆಟ್ಟಿಯವರ ಮತ್ತು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯನ ಕೋರ್ತೇನೆ. ಹಾಗೆ ಗುರು ಅಣ್ಣನವರು ಮ್ಯೂಸಿಕ್ ಅನ್ನ ರೂಢಿಸಿಕೊಟ್ಟಿದ್ದಾರೆ. ಹಾಗೆ ಸುನಿಲ್ ಅಣ್ಣನವರು ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿದ್ದಾರೆ. ಅವರು ಸಹ ಮೊದಲೇ ಬಾರಿಗೆ ತುಳು ಸಿನಿಮಾದಲ್ಲಿ ಮಾಡ್ತಿರುವಂಥದ್ದು ವಿಶೇಷ. ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ, ಜೈ ಸಿನಿಮಾ ಜಯವಾಗಲಿ ಅಂತ ಶುಭವನ್ನು ಕೋರ್ತಾ, ಮತ್ತೊಮ್ಮೆ ಇಲ್ಲಿ ನೆರೆದಿರುವಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಅಶ್ವಥ್ ಸರ್, ನಿಮ್ಮ ಪ್ರೀತಿಯ ಸಪೋರ್ಟ್ಗೆ, ನಿಮ್ಮ ಪ್ರೆಸೆನ್ಸ್ಗೆ. ನಮ್ಮ ರೂಪೇಶ್ ಅವರ ಕಡೆಯಿಂದ ಈ ಒಂದು ಪ್ರೀತಿಯ ಸನ್ಮಾನ, ಅದನ್ನು ದಯಮಾಡಿ ತಾವು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸರ್. ಜನಪ್ರಿಯ ಶಾಸಕರು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರಿಗೆ ರೂಪೇಶ್ ಶೆಟ್ಟಿ ಅವರ ವತಿಯಿಂದ ಈ ಒಂದು ಗೌರವದ ಸನ್ಮಾನ. ಒಳ್ಳೆ ಚಪ್ಪಾಳೆ ಅಶ್ವಥ್ ನಾರಾಯಣ್ ಸರ್ಗೆ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಕಲಾವಿದರಿಗೆ ಇವತ್ತು ನಮ್ಮ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ. ವೆಲ್ಕಮ್ ರೂಪೇಶ್. ನೀವು ಆಲ್ರೆಡಿ ಅವರನ್ನ ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ರಿ, ಸಿನಿಮಾಗಳಲ್ಲಿ ಗೆಲ್ಸಿದ್ರಿ. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಗೆಲ್ತಾ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀವು ಸಂಪಾದಿಸಿರುವಂತಹ ಅಭಿಮಾನಿಗಳು. ಮೊದಲನೇದಾಗಿ ಅಭಿನಂದನೆಗಳು ಜೈ ಚಿತ್ರಕ್ಕಾಗಿ. ನಿಮ್ಮ ಮಾತು ರೂಪೇಶ್. ಸರಿ, ನಾನು ಜಾಸ್ತಿ ಮಾತಾಡೋಲ್ಲ, ಬಿಕಾಸ್ ಇದು ನನ್ನ ಒಕೇಶನ್ ಅಲ್ಲ. ನನ್ನ ಅಣ್ಣ ಬಂದಿದ್ದಾರೆ, ಸೊ ಅವ್ರು ಬರ್ಬೇಕು ಇವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೆ ಬಂದಿದ್ದ ಬಿಗ್ ಬಾಸ್ ಅಲ್ಲಿ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಗುದಾಗ ನಮ್ಮ ಎಬ್ಬರ ಒಂದು ದಿನ ಮಾರ್ಗದರ್ಶನ ದಿನ ಬರ್ಬೋದು. ಅವ್ರ ದಿನ ಬೈದಿರೋದು ಬಂದ ದಟ್ ಇಸ್ ಬಿಕಾಸ್ ಆಫ್ ನಮ್ಮ ಅಣ್ಣ, ದಟ್ ಇಸ್ ಬಾಲಿವುಡ್ ಅಣ್ಣ ಸುನೀಲ್ ಶೆಟ್ಟಿ ಅಣ್ಣ. ಥ್ಯಾಂಕ್ ಯು. ನಾನು ಜಾಸ್ತಿ ಮಾತಾಡಲ್ಲ. ಈ ದಿನ ನನಗೆ ನಾನೇನು ಪ್ರಿಪೇರ್ ಆಗಿಲ್ಲ, ನನಗೆ ಮಾತಾಡಬೇಕು ಅಂತ ಗೊತ್ತೂ ಇಲ್ಲ. ಏನಕ್ಕೆ ಅಂತಂದ್ರೆ ಇದು ಕನ್ಸ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅನುಶ್ರೀ, ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಜ್ ಅಲ್ಲಿ ಸಿಗ್ತಿರೋದು. ಬಟ್ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಚೆನ್ನಾಗಿ ನಡೆಸ್ಕೊಟ್ರಿ. ಈ ದಿನ ನನಗೆ ಇನ್ನೂ ನಿದ್ದೆ ಮಾಡಿಲ್ಲ, ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ, ತುಳುವೇ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂತ ತಂಡ. ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ, ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಕೇವಲ ತುಳು ಸಿನಿಮಾ ಆಗಿದೆ, ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ. ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನೀಲ್ ಶೆಟ್ಟಿ ಅವರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ. ನನ್ನ ಪ್ರೊಡ್ಯೂಸರ್ ಮುಖೇನ ಒಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ. ಹೋಗಿ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಬರುತ್ತೆ ಕನ್ನಡ, ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ. ನನ್ನ ಹತ್ರ 5 ನಿಮಿಷ ಇತ್ತು. ನಾನು ಹೇಳಿದೆ, ಅಣ್ಣ ಹಿಂಗಿಂಗ್ ಮಾಡ್ತಾ ಇದೀವಿ, ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದೀವಿ, ನೀವು ಬಂದ್ರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಅವ್ರು ಕೇಳಿದ್ರು, ನಮ್ದೇನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು. ಟೆನ್ಷನ್ ಮಾಡಬೇಡ, ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ 5 ನಿಮಿಷದಲ್ಲಿ ಹೇಳಿ ಮುಖ್ಯ
ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು. ಅದು ಬಿಟ್ಟು ಪ್ರಮೋಷನ್ ಇವತ್ತು ಬಂದು ಇವಾಗ ಹೇಳಿದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ, 13 ತಾರೀಕಿಗೂ ನಾನು ರಿಲೀಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ಗೌರವ. ಇನ್ನೊಂದು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ, ತುಳು ಹಾಗೂ ಕನ್ನಡ ಭಾಷೆ ಮೇಲೆ ಇರುವಂತಹ ಪ್ರೀತಿಗೋಸ್ಕರ 5 ದಿನ ಕೆಲಸ ಮಾಡಿದ್ದಾರೆ. ಆದ್ರೆ ಹೆಮ್ಮೆ ಹೇಳ್ತೀವಿ, ಒಂದೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅವರು. ಅಂತ ಒಂದು ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಒಂದು ಮಾತು ಹೇಳ್ತೀನಿ, ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ ಅದ ರಾತ್ರಿ 12 ಗಂಟೆ ಆಗಿರ್ಲಿ, ಯಾವುದೇ ಟೈಮ್ ಆಗಿರ್ಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ಸ್ ಅಲಾಟ್. ಅಂಡ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಗೊತ್ತಿದೆ ಅಲ್ವಾ? ನೀವು ಹೇಳ್ತೀರಿ ಒಂದ್ಸಲ ನೀವು ಹೋಗಿರ್ಲಿ, ನೀವೆಲ್ಲರೂ ಒಂದು ಸ್ವಲ್ಪ ಸೌಂಡ್ ಮಾಡ್ಬೇಕು ನನಗೋಸ್ಕರ, ಆಯ್ತಾ? ನೀವು ಸೌಂಡ್ ಮಾಡಿದ್ರೆ ಅನ್ನಗೋಸ್ಕರ ಬಂದಿದ್ದೀರ ಹೌದು, ಹಾಕೋದಕ್ಕೆ ಸಿನಿಮಾ ನೋಡ್ತೀರಾ. ಓಕೆ, 3 to 1 ಅಂದಾಗ ಫುಲ್ ಸೌಂಡ್ ಬರ್ಬೇಕೀಗ. ಓಕೆ ಅല്ലേ? ಆಕ್ಚುಲಿ ಅಣ್ಣ ಅಂತ ಹೇಳ್ಸಿಲ್ಲ ಎಲ್ಲರಿಗೂ, ಎಲ್ಲರೂ ಪ್ರೀತಿಯಿಂದ ಅಣ್ಣ ಅಂತಾನೆ ಫೇಮಸ್ ಅಲ್ಲ. ಎಲ್ಲ ನಾವು 3, 2, 1 ಅಂತೀವಿ, ನೀವೆಲ್ಲರೂ ಅಣ್ಣ ಅಂತ ಕೇಳಬೇಕು. ಎಲ್ಲ ರೆಡಿ? 3, 2, 1. ಅಣ್ಣ ಅನ್ನೋ ಪವರ್ ಹೇಗಿದೆ. ರೂಪೇಶ್ ಶೆಟ್ಟಿ ಅವರೇ, ಇವಾಗ ಎಲ್ಲ ಕಡೆ ಶೆಟ್ಟಿಗಳದೇ ಹವಾ, ಓಕೆನಾ? ರಕ್ಷಿತ್ ಶೆಟ್ಟಿ, ರಾಜ್ವಿ ಶೆಟ್ಟಿ, ರಿಷಬ್ ಶೆಟ್ಟಿ, ರೂಪೇಶ್ ಶೆಟ್ಟಿ, ಅದ್ವಿತಿ ಶೆಟ್ಟಿ. ಆದ್ರೆ ಈ ಎಲ್ಲ ಶೆಟ್ಟಿಗಳಿಗೆ ಓಜಿ ಶೆಟ್ಟಿ ಜೊತೆಗೆ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಅಶೋಕ್ ನಾರಾಯಣ್ ಸರ್, ತಕ್ಕಂತ ಕರೆದಾಗ ಬಂದಿಲ್ಲ. ಥ್ಯಾಂಕ್ ಯು. ಗುರುಗಳಿಗೆ ಥ್ಯಾಂಕ್ಸ್ ಹೇಳಲ್ಲ, ಬಿಕಾಸ್ ಅವ್ರು ನಮ್ಮ ಫ್ರೆಂಡ್, ನಮ್ಮ ಓನ್ ಬ್ರದರ್ ತರ. ಅಂಡ್ ಪ್ರೊಡ್ಯೂಸರ್ಸ್, ನಾನು ಇಷ್ಟು ಖರ್ಚು ಮಾಡಿಸ್ತಾ ಇದ್ದೀನಿ, ಮಾಡು ಅಂತ ಅವ್ರು ದೊಡ್ಡ ಆಗ್ತಾನೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೀಡಿಯಾದವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇನ್ನೊಂದು ಬರ್ಬೋದು ಕರಿಯೋಣ ಹಂಗಂದ್ರೆ. ಸುನೀಲ್ ಸರ್ ನಮಸ್ಕಾರ, ವೆಲ್ಕಮ್ ಟು ಬೆಂಗಳೂರು. ಮೈಕ್ ಕೊಡಲೆ ಪ್ಲೀಸ್. ಕನ್ನಡ ಸ್ವಲ್ಪ ಆಗ್ತದೆ. I speak Tulu. ನಾನು ಎಷ್ಟು ತುಳು ಹೇಳ್ತಾರೆ, ಮಂಗಳೂರು ಪುಟ್ಟೂರು ಮುಂಬೈ ಮಲ್ಲೆ ಅಂತೀನಿ, ಯಾಕೆ ಆ ಥರ ತುಳು ಹೇಳ್ತಾ ಬರ್ಬೋದು. Thank you so much. Thank you so much for the love, for the affection. Luckily, I have original hair and it's not a wig. Otherwise, it would have been a big problem. ಸುನೀಲ್ ಸರ್, ಅದೇ ಸುನೀಲ್ ಸರ್ ನಾವು ನೋಡ್ತಾ ಇದ್ರೆ he still looks the same. ಧಡ್ಕನ್ ಪಿಕ್ಚರ್ ಅಲ್ಲಿ ಹೇಗಿದ್ದಾರೆ ಹಾಗೆ ಕಾಣಿಸ್ತಾ ಇದ್ದಾರೆ. I wish I was Anjali sir and not Anushi. But it's good you're not Anjali, because Anjali didn't come to me, she went to Akshay Kumar. So if you are not good, you're not Anjali. Yeah, I'm Anushi but not Anuradha from Hera Fairy. Anushi, thank you. Thank you, sir. Rupesh told me that you're one of the best that there is in the business. It's a blessing. Thank you for encouraging such, though I don't believe it's small cinema, but Tulu cinema is the first birth of Tulu cinema that has gone larger than life. And you know, thanks to Anirana, Sudhakar for believing that you can do something that is exceptional. You know, I've seen the reactions of people from Qatar, from Dubai, from Goa, from all these places, and it's been extraordinary. Small can be very, very big. The big brother, Kannada films, started small. Today, they're the #1 cinema in the country. The proud feeling is that it is an Indian cinema. So I think the younger brother, the Tulu Nadu and Tulu cinema
is also following in that footsteps, and Rupesh has made that possible. Not only as an actor, as a director, as one of the most hard-working boys I have ever seen. And when you work so hard, there is no way you cannot be successful. Because nobody can change the destination of a man who believes he can do it. And I think Rupesh is one such child who's managed to do it and put an extraordinary film together. My intention to do a Tulu film was only to encourage Tulu cinema and not for anything else. I expected passionate people to be working in the film, but I didn't expect that this would be made at such a scale, such a level. So hats off to the producers, once again, the entire team that is responsible for such a beautiful film. Whether it will work or it will not work depends on the audience, depends on the people. But honestly, my request would be, it's a humble attempt of trying to showcase our culture to the world, just like a Kantara probably did it for Tuluas and Tulunad. So whether it is Rishabh or his entire team, I would thank them for putting us on the world map. Likewise, I would thank Anil, Sudhakarana and Rupesh for putting Tulu cinema on the India map, hoping that it would cross borders and the subject would speak for itself. Thank you very much once again for the love and affection. I was itna kahunga, Bruna, you sang the Dhadkan song so beautifully. So I'd end that singing by saying Anjali. Anjali, मैं तुम्हें भूल जा रहा हूँ नहीं सकता और तुम मुझे भूल जाओ ये मैं बोलने नहीं दूंगा तुम मेरी हो और हमेशा मेरी आओगी Anjali left Dev and went to Ram. I think that was the biggest mistake. She should have stayed with Dev. Yes. There's nobody like Dev who can love Anjali more than Dev. Thank you very much, sir. Sir, ನೀವು ಹೇಳಿದ್ರಿ actually, you wanted to support Tulu culture, Tulu cinemas, and you've always been a great support to Tulu culture, sir. So wherever like ನೀವು ಎಷ್ಟೇ ಬೆಳೆದ್ರು ಕೂಡ, you were always rooted to Tulunadu. So when it comes to Bangalore, what's your best memory about Bangalore, sir? I mean, a part of Karnataka, of course. Yes. I was always connected to Bangalore because my late sister, Sumangla, she was living in Bangalore. My brother-in-law, Madhubaba, is with me here. So, Welcome. Bangalore for me meant, of course, childhood, lot of trips, culture, the heritage, the green city. Always wanted to be a part of Bangalore. Then my sister came here. So every time I came to Bangalore, my first trip was to her house. And those are the beautiful memories of Bangalore, the food of Bangalore, the people of Bangalore, the love that always one gets, and you can see there. Actors like Rajkumar ji, the late Puneet, I was very close to him, and always wished good for him. Kicha, all Sunil those sir. boys, all of them, who are very, very close to me, and I've always wished good for them. So, for me, Bangalore is all about good people, good city, good state, good climate, and now, of course, Jai in Tulu and in Kannada. So we are talking about Jai. Rupesh, Sunil sir is here. So Kannadal bartide, Tulul bartide. When can we expect Jai in Hindi also? Isn't that a good Yes, news? soon. I was, as a matter of fact, discussing with Anilana in the car that there are so many beautiful subjects. Because times have changed now. It's no more language that is a There's no barrier. language barriers for A that. good film crosses all parts. So there was a subject that I had in mind, and I'm definitely going to discuss that with Rupesh, because I feel it is larger than large from a subject perspective. So I think I will discuss it with him. Seeing the impact that this film has made. So what's the best part of Jai film which nobody should miss watching it? I think the honesty of the film, the honesty of the people of Karnataka, of the Tulunad also, and even from my character is me, is Sunil Shetty. This is the way Sunil Shetty thinks even in real life. My people, my culture, my roots,
my state, my country matters to me more than anything else. For me, it is always Bharat first, India first. My Karma Bhumi Mumbai that has given me, Maharashtra that has given me everything. My Janma Bhumi Karnataka, Mulki, I was born in this little place called Mulki, close to Durga Ma's temple, that is the Bapanath temple. So that culture and those roots stay with me. And I honestly believe that I had no clue that I would ever become an actor. But I think her blessings kept me going and got me out there. So I think the entire family is blessed that we were born into a culture so beautiful and a land so pure. I mean, I always say that God was born there, and that's where we come from as His disciples. Sir, apart from Jaifal, because the minute you entered the stage, I heard girls shouting out there, "My God, he still looks so handsome! He still looks so dashing!" Because So, I'm only 65. we wanted to know what is your fitness secret, sir? How do you manage to look so dashing every time? I think ನಮ್ಮ ಉರ್ಪೇದಾರಿ ನಮ್ಮ ಮೀನು ನಮ್ಮ ಕಲ್ಚರ್ ನಮ್ಮ ಮಣ್ಣು ನಮ್ಮ ತಾರೆ ನಮ್ಮ ಬೊಂಡ. So I think that is the only reason. For me, diet food is my Mangalorean food. But I think it's the consistency which I do anything and everything. My day starts at 5 o'clock in the morning and it ends at 10 o'clock. So I think that is what that has kept me. And my father always told me, be honest and you'll be fearless. So I think because I have followed that culture, I believed in that, I am the way I am. So nice, sir. And we can see that with Rupesh also. Honest and fearless. Absolutely. And no, I must, in every video I see of Rupesh, I see that honesty. Today, he's a big star. When I got out of the car, he acts like I am the star and he's pushing people around. That shows how humble a human being he is. And I think that's the beauty of Rupesh. As an actor, as a director, as a younger brother, as a friend and anybody else. So I bless him and I pray for his success. I will always be there for him. That's something that I've always believed in. So I think that is the beauty of Rupesh. And the film he's made, and if the film is successful, it is not because of Sunil Shetty. It is because of the producers who believed in it and the director who's delivered a film that is very, very honest. That's the way every Tulua thinks, every Tulua breathes. That's why wherever we've gone in the world, we've made an impact as good human beings, as good people. And that is the most important part. So true, sir. So true. Rupesh, I think ಒಂದು ಇದಕ್ಕೆ ಮೊದಲ ಗಿಫ್ಟ್ that would sir Pandir, not just as an actor in Jaifal, he's standing next to like a big brother. I think this moment, would you want to cherish standing alongside with? Yes. And I mean it from the bottom of my heart. I wish you all the luck. ಹಾಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನದ ಕೇಳ್ತಾ ಇದ್ರು ಗಾಡ್ ಫಾದರ್ ಯಾರು ನಿಮಗೆ ಅಂತ. ಬಟ್ ನನಗೆ ಗಾಡ್ ಫಾದರ್ ಡೆಫಿನೆಟ್ಲಿ ಇಲ್ಲ. ಆದರೆ ಗಾಡ್ ತರ ಬಂದಿರುವಂತ ಒಬ್ಬ ಬ್ರದರ್ ಅಂತ ಹೇಳ್ಬೋದು ಶ್ರೀರಾಮ್ ಅವರು. ಇಷ್ಟೆಲ್ಲ ಖುಷಿ ಕೊಟ್ಟಿರುವಂತ ನಮ್ಮ ಸುನೀಲ್ ಶೆಟ್ಟಿ ಸರ್ ಆಗಮಿಸಿದ್ದಾರೆ. ರೂಪೇಶ್ ಶೆಟ್ಟಿ ಅವರು ಇದ್ದಾರೆ. ಸರ್ ಹೇಳಿದ್ರು ಅವರ ಫಿಟ್ನೆಸ್ ಸೀಕ್ರೆಟ್ ಏನಂದ್ರೆ ನಾವು ತಿನ್ನುವಂತ ಕುಸಲಕ್ಕಿ, ನಮ್ಮ ಉರ್ಪೈದಾರಿ, ನಮ್ಮ ಮೀನು, ನಮ್ಮ ಬೊಂಡ, ನಮ್ಮ ತಾರಾಯಿ, ನಮ್ಮ ಕಲ್ಚರ್ ಅಂತ ಹೇಳಿ ನಮ್ಮ ಕಲ್ಚರ್ ಮೂಲಕನೇ ಅವ್ರನ್ನ ಸ್ವಾಗತ ಕೋರಿದ್ವಿ. ನಮ್ಮ ಪಿಳಿ ವೇಷ ಉಂಟು ರೂಪೇಶ್ ನ ಸುನೀಲ್ ಸರ್ ಒಂದು ರಟ್ಟು ತಿಳಿದಷ್ಟಕ್ಕೂ ಮಾಡೋಲ್ಲ ಸರ್. Rupesh is part of our young follower also. There's a lot of honesty, I love the look always. ఒక వర్షన్ యాన్ పోందులో ఊరుడు మిథునన్న organizes it year on year and I love going there. Thank you so much, sir. Thank you. Such a wonderful moment that we saw Sunil Shetty sir doing the Pilivesha for us. Thank you so much, Rupesh, for doing the needful. Thank you. Okay, ಇತ್ತೆ ನಾವೆಲ್ಲರೂ ಕಾಯ್ತಾ ಇದ್ದಂಥ ಕ್ಷಣ
ಇವತ್ತು ರೂಪೇಶ್ ಅವ್ರು ಹೇಳ್ದಂಗೆ ನನಗೆ ಗಾಡ್ ಫಾದರ್ ಇಲ್ಲ, ಆದ್ರೆ ಇವರು ನನಗೆ ಗಾಡ್ ಬ್ರದರ್ ತರ ಬಂದು ನಿಂತಿದ್ದಾರೆ ಅಂತ. ಆ ರೀತಿಯಲ್ಲಿ ನಿಂತ ಈ ದೊಡ್ಡ ಶಕ್ತಿ ಕಡೆಯಿಂದ ಇವತ್ತು ನಮ್ಮ ರಾಕ್ ಸ್ಟಾರ್ ರೂಪೇಶ್ ಅವರ ನಿರ್ದೇಶನದ ಅಭಿನಯದ ಜೈ ಚಿತ್ರದ ಟ್ರೈಲರ್ ಅನ್ನ ಲಾಂಚ್ ಮಾಡ್ತೀವಿ. ಸುನೀಲ್ I ಸರ್, think let's call the producers and the star cast Yes. on stage with yes, us. yes sir, So, yes, you know, all the actors who worked so Aditi. hard and done such a fantastic job. yes sir. ನಮ್ಮ ಜೈ ಅನಿಲ್ ಟೀಮ್ ಅಣ್ಣ. ಎಲ್ಲರೂ ಬನ್ನಿ. ಬಲೆ 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 ಬಲೆ. ರಾಜ್ದೀಪಕ್ ಶೆಟ್ಟಿ, ಅದ್ವಿತಿ ಶೆಟ್ಟಿ, ನಮ್ಮ ನಿರ್ಮಾಪಕರು ಮಂಜುನಾಥ್ ಅತ್ತಾವರ್. ಹಾಗೆಯೇ ಈ ಚಿತ್ರದ ಎಲ್ಲ ಹಾಡುಗಳಾಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಇದನ್ನ ನೀವು ಆನಂದ್ ಆಡಿಯೋ ಅಲ್ಲಿ ವೀಕ್ಷಣೆ ಮಾಡ್ಬೋದು. ಈಗ 8 ಗಂಟೆಗೆ ಆಲ್ರೆಡಿ ನಮ್ಮ ಜನಪ್ರಿಯ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವೆಲ್ಲರೂ ಇದನ್ನ ನೋಡಿರ್ತೀರ. ಬಟ್ ಇವತ್ತು ಇಲ್ಲಿ ವೇದಿಕೆ ಮೇಲೆ ಈ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ನಮ್ಮ ಸುನೀಲ್ ಶೆಟ್ಟಿ ಸರ್ ಅವರು. ಅವರ ಕೈಯಲ್ಲಿ ಒಂದು ಬಾವುಟ ಕೊಡ್ತೀವಿ, ಆ ಬಾವುಟವನ್ನು ಅವ್ರು ಬೀಸ್ತಾರೆ. ಎಲ್ಲರೂ ಒಂದ್ಸಲಿ ಜೈ ಅನ್ಬೇಕು. ರೆಡಿನಾ? ಎಸ್. ಇದು GM Switches presents ಜೈ ಟ್ರೈಲರ್ ಲಾಂಚ್ ಇವೆಂಟ್. ಈಗ ನಿಮ್ಮ ಮುಂದೆ ಜೈ ಚಿತ್ರದ ಟ್ರೈಲರ್. ಮೊದಲನೇದು ಕನ್ನಡ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.